ಈಗಿನ ಜನ್ರೇಷನ್ ಹೆಂಗಿದೆ ಅಂತಂದರೆ ಡಿಗ್ರಿ ಮಾಡಿದ್ರೇ ಅವ್ರಿಗೆ ಸ್ವಲ್ಪ ತಲೆ ನಿಲ್ಲಲ್ಲ. ಅಂಥದ್ರಲ್ಲಿ ನೀವು ಆವಾಗಿನ ಜಮಾನದಲ್ಲಿ ಡಿಗ್ರಿ ಅಂತಂದರೆ ಅದು ಒಂಥರ ಹೇಳ್ಬೇಕು ಅಂದರೆ ನಿಮಗೆ ಅವಾಗ ಕರೆದು ಗೌರ್ಮೆಂಟ್ ಕೆಲಸ ಕೊಡ್ತಾಯಿದ್ರು. ಕರೆಕ್ಟ್ ಅಲ್ವಾ? ಈಸಿಯಾಗಿ ಬರೋದು, ಅದನ್ನೆಲ್ಲ ಬಿಟ್ಬಿಟ್ರಿ ನೀವು. ಓಕೆ, ಇದು ಬಿಟ್ಟರೆ ಯಾವುದಿದೆ ಸರ್? ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಎಚ್ ಬಿ ನಾಗರಾಜು ಅಂತ ಸರ್. ಎಲ್ಲಿಂದ ಬರ್ತಾಯಿದ್ದೀರಾ ಸರ್? ನಾವು ಮಂಡ್ಯ ತಾಲೂಕು ಒಳಲು ಬುಧಾವಳಿ ಹಾಂ ಒಳಲ್ನವರು ನಾವು. ಹೌದಾ ಸರ್? ಏನನ್ಸ್ತದೆ ಸಾತ್ನೂರಲ್ಲಿ ಜಾತ್ರೆ ನಡೀತದೆ, ಏನನ್ಸ್ತದೆ ಸರ್? ಈ ಶ್ರೀ ಕಮ್ಮದ ನರಸಿಂಹಸ್ವಾಮಿ ಜಾತ್ರೆ ಉತ್ಸವ ಹಾಂ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಓಕೆ. ಆದರೆ ಈ ಸಾರಿ ಎಲ್ಲದಕ್ಕಿಂತ ಭಾಳ ಅನುಕೂಲಗಳನ್ನು ಮಾಡಿ ರೈತರಿಗೆ ಬಂದಂಥ ಜಾತ್ರಾ ಮಹೋತ್ಸವಕ್ಕೆ ಬಂದಂಥ ಸ್ಪರ್ಧೆ ದನಗಳ ಕಟ್ಟಕ್ಕೆ ಜಾತ್ರೆ ಬಂದಿರುವಂಥವ್ರಿಗೆಲ್ಲ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಓಕೆ. ಭಾಳ ಅಭಿವೃದ್ಧಿಯಾಗಿ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ. ಅಂದರೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ. ಪ್ರೈಸ್ ಇದೆಯಾ ಸರ್ ಇಲ್ಲಿ? ಸರ್, ಇವರು ಪ್ರೈಸ್ ಇಟ್ಟಿದ್ದಾರಾ? ಓಕೆ. ನೀವು ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀರಾ? ಸರ್, ನಾವು ಸುಮಾರು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಹಾಂ. ಮತ್ತು ಬೇರೆ ಕಡೆನೂ ಹೋಗ್ತೀವಿ. ಓಕೆ. ನಿಮ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದೆ? ಸರ್, ಇಲ್ಲಿ ನಮಗೆ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟರ್ 5ರಿಂದ 6 ಕಿಲೋಮೀಟರ್ ಆಗುತ್ತೆ. ಈಗ ಈ ಗೊಂತಲ್ಲಿರೋದೆಲ್ಲ ನಿಮ್ಮದೇನಾ ಸರ್? ಎಲ್ಲ ರಾಸುಗಳು ಎಲ್ಲ ಎಲ್ಲ ನಿಮ್ಮವೇ? ಏನಲ್ಲಾಗಿದೆ ಸರ್ ಇದಕ್ಕೆ? ಸರ್, ಇದಕ್ಕೆ ಕಡೆ 6 ಏನು ಹೇಳ್ತಿದ್ದೀರಾ ರೇಟು? 6.5. ದೊಡ್ಡ ಎತ್ತುಗಳು ಎಲ್ಲ ಕೆಲಸ ಎಲ್ಲ ಮಾಡಿಸಿದ್ದೀರಾ ಸರ್? ಹೌದು. ಕಬ್ಬಿನ ಗಾಡಿ ಇಲ್ಲ ಅವೆಲ್ಲನೂ ಹೊಡಿತೇವೆ, ಕೆಲಸನೂ ಮಾಡಿದ್ದಾವೆ. ಇತ್ತೀಚೆಗೆ ಬಿಟ್ಟು ಅಂದರೆ ಈಗ ಸದ್ಯಕ್ಕೆ ಶೋಕಿಗೆ ಸಾಕ್ತಾ ಇದ್ದೀವಿ. ಓಕೆ, ಫೈನ್ ಸರ್. ಈಗ ನೀವು ಇದು ಜಾತ್ರೆ ಬಿಟ್ಟರೆ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ? ಇದು ಬಿಟ್ಟರೆ ಈಗ ನೆಕ್ಸ್ಟ್ ಬೇಬಿ ಜಾತ್ರೆ ಇದೆ. ಹಾಂ, ಆ ಜಾತ್ರೆಗೆ ಅಟೆಂಡ್ ಮಾಡ್ತೀವಿ. ಮತ್ತು ಇದಾದ್ಮೇಲೆ ಬೇಬಿ ಆದಮೇಲೆ ಸಿಹಳ್ಳಿ ಬರುತ್ತೆ. ಓಕೆ. ಸಿಹಳ್ಳಿಗೂ ಅಟೆಂಡ್ ಮಾಡ್ತೀವಿ. ಓಕೆ. ಈಗ ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್ ನೀವು ಇದನ್ನು? ಸರ್, ಇದು ಪೂರ್ತಿ ವ್ಯಾಪಾರಕ್ಕೆ ಬಂದಾಗ ಹೇಳ್ಬೋದಾ? ಹೆಚ್ಚು ಕಡಿಮೆ ಮಾಡ್ಬೋದು. ಓಕೆ. ಅದು ಪಕ್ಕದ ನಿಮ್ದೇನಾ? ಬನ್ನಿ ಸರ್, ಹಂಗೆ ಹಿಡ್ಕಪ್ಪ. ಸರ್, ಇದಕ್ಕೆ ಏನೆಲ್ಲಾಗಿದೆ ಸರ್? ಇದಕ್ಕೆ 4 ಕಲ್ಲ ಸರ್. ಇದು ಶೋಕಿನ ಇಲ್ಲ? ಇವು ಎಲ್ಲ ಶೋಕಿಯತೆ ಸರ್. ನಿಮ್ಮ ಹತ್ರ ಜಾಸ್ತಿ ಶೋಕಿ ಎತ್ತುಗಳ ಕೆಲಸ ಎಲ್ಲ ಮೊದಲು ಮಾಡಿಸಿದ್ರಿ. ಈಗ ಮೇವೆಲ್ಲ ಏನೇನು ಹಾಕ್ತೀರಾ ಸರ್ ಇದಕ್ಕೆ? ಇವಕ್ಕೆ ಬೆಳಗಿನ ಜಾವ ಹಾಲು, ಮೊಸರು, ಮುದ್ದೆ, ಎಣ್ಣೆ, ಇವೆಲ್ಲ ಕೊಡ್ತೀವಿ. ಆಮೇಲೆ ಇದ್ರ ಜೊತೆಗೆ ಗಂಜಿ, ಅಕ್ಕಿ ಗಂಜಿ, ರವೆ ಗಂಜಿ, ಹಿಂಡಿ, ರವೆ ಬೂಸ, ನುಚ್ಚು, ಮತ್ತು ಜೋಳದ ನುಚ್ಚು, ಹುಳ್ಳಿ ನುಚ್ಚು, ಸ್ವಲ್ಪ ಕಡಲೆಕಾಯಿ ಹಿಂಡಿ ಎಲ್ಲನೂ ಮಿಕ್ಸ್ ಮಾಡಿ ಕೊಡ್ತೀರಾ ಸರ್? ಒಳ್ಳೆ ಕಲರ್ ಬಂದಿದೆ. ಕಲರ್ ಬರ್ಬೇಕಂದ್ರೆ ಏನು ಮಾಡಬೇಕು ಸರ್? ಸರ್, ಮೇವಿನ ಮೇಲೆ ನಾವು ಮೇವು ಅಂದರೆ ನೀವು ನೋಡ್ಕೊಳ್ಳೋದ್ರ ಮೇಲೆ ಮತ್ತು ಮೇವಿನ ಮೇಲೆ ಡಿಪೆಂಡ್. ತಿಂಡಿ ಮೇಲೆ ಕಲರ್ ಬರುತ್ತೆ. ಓಕೆ. ನೀವು ಸಾಕ್ತಂಗೆ ಸಾಕ್ಬೇಕು. ಇವಾಗ ನಿಮಗೆ ಎಷ್ಟು ವರ್ಷ ಸರ್ ಇದೆ ಎಕ್ಸ್ಪೀರಿಯನ್ಸ್ ಈ ಫೀಲ್ಡಲ್ಲಿ? ನಾವು ನಮ್ಮ ತಾತರು ಮಾಡ್ತಿದ್ರು ಈ ದನ, ಹಳ್ಳಿಕಾರ್ ದನ ಕಟ್ಕೊಂಡು. ನಮ್ಮ ತಂದೆಯವರು ಸುಧಾ ಮಾಡ್ತಿದ್ರು. ನಾವು ಡಿಗ್ರಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಲಿಲ್ಲ, ನಮ್ಗೆ ಇಷ್ಟ ಇರಲಿಲ್ಲ. ಓಕೆ. ಈ ವ್ಯವಸಾಯನೇ ಮಾಡಿಸ್ಬೇಕು ಜವಾಬ್ದಾರಿಯಿಂದ. ಓಕೆ. ಈಗ ನಿಮ್ಮದು ಎಜುಕೇಷನ್ ಡಿಗ್ರಿ ಆಗಿದೆ ಅಂತ ಹೇಳಿದ್ರೆ ಏನಾಗಿದೆ ಸರ್ ನಿಮ್ಮದು? BA ಕಂಪ್ಲೀಟ್ ಆಗಿದೆ. ಈಗ ನಿಮ್ಮ ಕಾಲದಲ್ಲಿ ಡಿಗ್ರಿ ಮಾಡಿದರೆ ನೀವು ಒಳ್ಳೆ ಕೆಲಸ ಒಳ್ಳೆ ಕೆಲಸಕ್ಕೆ ಹೋಗ್ಬೋದಾಗಿತ್ತು. ಯಾಕೆ ಸರ್ ಹೋಗಲಿಲ್ಲ? ಸರ್, ನಮಗೆ ಇಷ್ಟ ಬರಲಿಲ್ಲ ಕೆಲಸಕ್ಕೆ ಹೋಗೋಕೆ, ಗೌರ್ಮೆಂಟ್ ಜಾಬ್. ನಾವು ಸ್ವಂತ ದುಡಿಮೆ ಮಾಡಬೇಕು, ರೈತಾಪಿ ವರ್ಗದಲ್ಲಿ ನಾವು ಜೀವನ ಮಾಡ್ಕೊಂಡು ಹೆಸರು ತಗೋಬೇಕು, ಹೆಸರು ಗಳಿಸ್ಬೇಕು, ಸಂಪಾದನೆ ಮಾಡಬೇಕು ಅನ್ನೋ ಒಂದು ಅಭಿಮತ ನಮ್ಮ ಸ್ವಂತ ಹೃದಯದಲ್ಲಿ ಬರುತ್ತೆ. ಅಂದರೆ ಈಗ ಕೆಲಸಕ್ಕೆ ಹೋಗೋ ಬದಲು ಒಂದು ದುಡಿಮೆ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಏನೋ ನಮ್ಮ ಹಿರಿಯರು ದಾರಿ ತೋರಿಸಿದ್ದಾರೆ. ನಮ್ಮ ಗ್ರಾಮದಲ್ಲಿ ನಾವು ಹೆಸರು ಗಳಿಸ್ಬೇಕು, ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು, ನಮ್ಮ ತಂದೆ ತಾಯಿಗಳ ಹೆಸರು ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ. ಯಾಕಂದರೆ ನಾನು ಎಂತಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಈಗಿನ ಜನ್ರೇಷನ್ ಹೆಂಗಿದೆ ಅಂತಂದರೆ ಡಿಗ್ರಿ ಮಾಡಿದ್ರೇ ಅವ್ರಿಗೆ ಸ್ವಲ್ಪ ತಲೆ ನಿಲ್ಲಲ್ಲ. ಅಂಥದ್ರಲ್ಲಿ ನೀವು ಆವಾಗಿನ ಜಮಾನದಲ್ಲಿ ಡಿಗ್ರಿ ಅಂತಂದರೆ ಅದು ಒಂಥರ ಹೇಳ್ಬೇಕು ಅಂದರೆ ನಿಮಗೆ ಅವಾಗ ಕರೆದು ಗೌರ್ಮೆಂಟ್ ಕೆಲಸ ಕೊಡ್ತಾಯಿದ್ರು. ಕರೆಕ್ಟ್ ಅಲ್ವಾ? ಈಸಿಯಾಗಿ ಬರೋದು, ಅದನ್ನೆಲ್ಲ ಬಿಟ್ಬಿಟ್ರಿ ನೀವು. ಓಕೆ. ಇದು ಬಿಟ್ಟರೆ ಯಾವುದಿದೆ ಸರ್ ನಿಮ್ಮದು? ಎತ್ತುಗಳು ಸರ್, ಇಲ್ಲ ಸರ್, ಇವೆ ಇಷ್ಟಲ್ಲ? 4 ಜೊತೆ ಎತ್ತುಗಳಿವೆ ಈಗ ಸದ್ಯಕ್ಕೆ ಇಷ್ಟೇ ಮಾತ್ರ ಇರೋದು. ಓಕೆ. ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್? ಸರ್, 99 72 72 37 37 00 00 00 00 00 56. ಓಕೆ. ಥ್ಯಾಂಕ್ ಯು.